ನೆಕ್ಸ್ಟ್ ಹಿರಿಯರ ಮೇಲೆ ಯಾರಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾರ್ಯಾರು ನಿಂತಿದ್ದಾರೆ? ಯಾರು ಆಗ್ಬೇಕು ಅಂತ ನಿಮಗೆ ಅಭಿಪ್ರಾಯ? ನೀವೇ ಆದ್ರೆ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಸಚಿವರಾದ ಡಿ ಸುಧಾಕರ್ ಅವರು ಅವರ ಅನಾರೋಗ್ಯದಿಂದ ನಮ್ಮನ್ನ ಅಗಲಿದ್ದಾರೆ. ಸೊ ಹಿರಿಯರಲ್ಲಿ ಈಗಾಗಲೇ ನೆಕ್ಸ್ಟ್ ಉಪಚುನಾವಣೆಗೆ ಯಾರು ನಿಂತ್ಕೋಬಹುದು, ಯಾರ್ಯಾರು ಪಾರ್ಟಿಸಿಪೇಷನ್ ಮಾಡ್ತಾರೆ, ಸೊ ಇದನ್ನೆಲ್ಲ ನಮ್ಮ ಜನರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ನೋಡೋಣ ಏನಂತಾರೆ ನಮ್ಮ ಜನ. ಉಪಚುನಾವಣೆ ನಡೀತಿರೋದ್ರಿಂದ ನೆಕ್ಸ್ಟ್ MLA ಯಾರಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮಗ ಸುಧಾಕರ್ ಮಗ. ಯಾರು MLA ಆಗ್ಬೋದು ಗೊತ್ತಿಲ್ವಾ ನಿಮಗೆ? ಯಾರು MLA ಆಗ್ಬೇಕು ಅಂತ ಅನ್ಸುತ್ತೆ? ಅಭಿನಂದನ್. ಅಭಿವೃದ್ಧಿಯಿಂದ ಏನಾದ್ರು ಬೇಡಿಕೆ ಇದೆಯಾ? ನಮ್ ಕಡೆ ಏನಿಲ್ಲ, ಹಿರಿಯರ ಅಭಿವೃದ್ಧಿ ಆಗ್ಬೇಕು. ಹಿರಿಯರಲ್ಲಿ ಹೊಸ ದನಗ ಕರುಗಳು ಎಲ್ಲ ಓಡಾಡ್ತಿದ್ದಾವೆ. ಹಿರಿಯರಾಗ ಒಂದು ಘೋಷಣೆ ಮಾಡ್ಬೇಕು. ಹಿರಿಯರ MLA ಯಾರಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸ್ಥಳೀಯದವರಾದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ಕೊಂತೀವಿ. ಮತ್ತೆ ಯುವಕರು ಬೆಳೆಯೋಕ್ಕೂ ಕೂಡ ತುಂಬಾ ಚಾನ್ಸಸ್ ಆಗುತ್ತೆ. ಯಾರಾದ್ರೂ ಒಳ್ಳೆಯವ್ರು ಬಂದ್ರೆ, ಸ್ಥಳೀಯದವ್ರು ಬಂದ್ರೆ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ. ನಮ್ಮನ್ ಬಿಟ್ಟು ಅಭ್ಯರ್ಥಿಗಳು ಅಂತ ಇರ್ತಾರಲ್ಲ, ಆದರ್ಶ ಯಾರ್ಯಾರು ನಿಂತಿದ್ದಾರೆ? ಯಾರಾದ್ರೂ MLA ಆದ್ರೆ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಇದೆ. ಆ ಚಾನಲ್ ಇದೆಯಲ್ಲ ಅಲ್ಲಿ ಹುಳಿಯ ರೋಡ್ ಅಲ್ಲಿ, ಅದು ಸ್ವಲ್ಪ ಸರಿ ಮಾಡ್ಬೇಕು. ಎಲ್ಲ ಅಲ್ಲೇ ಕಸ ಎಸಿತಾರೆ, ಇರಬರ ಚರಂಡಿ ನೀರೆಲ್ಲ ಚಾನಲ್ಗೆ ಬಿಡ್ತಿದ್ದಾರೆ. ಅದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ಇನ್ನು ಉಪಚುನಾವಣೆ ಇನ್ನೇನು ಸ್ವಲ್ಪ ದಿನದಲ್ಲೇ, ಇನ್ನೊಂದು 6 ತಿಂಗಳೊಳಗೆ ಆಗ್ಬೋದು. ದಯವಿಟ್ಟು ನಿಮಗೆ ಅನ್ಸಿರೋ ಪ್ರಕಾರ ಯಾರಾದ್ರೂ ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ಅಭ್ಯರ್ಥಿಯಾಗಿ ಇದ್ದು ಹಿಂದೆ ಹೋಗ್ತಾ ಇದ್ರೆ ಸ್ವಲ್ಪ ನೀವೇ ಮುಂದೆ ನಿಂತು ಧೈರ್ಯ ತುಂಬಿ ಚುನಾವಣೆನ ಆಡಕ್ಕೆ ಹೇಳಿ ಅಂತ ಕೇಳ್ಕೊಳ್ಳೋಣ.